ಸಾಕಮ್ಮ ಸಾಕಮ್ಮ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯ? ಬಾ ಮಾತಕ್ಕೆ ಹೋಗ, ನಿತ್ಯಕ್ಕೆ ಹೋಗ್ತಾ ಇದೀಯಾ? ಇನ್ನೇ ನೀರ್ ಕಡೆಗೆ ಹೋಗಂಗಿಲ್ಲ, ಏನೂ ಇಲ್ಲ. ಅಯ್ಯೋ ಕದ್ರಜ್ಜಿ, ನಿನಗೆ ಏನೋ ಒಂದು ತೋರಿಸ್ತೀನಿ ನಡಿ. ಅಲ್ಲಿ ದೇವಮ್ಮರು ಹೊಸ ಮನೆ ಕಟ್ತಾ ಇದಾರಲ್ಲ, ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂತನ ನೋಡ್ಕೊಂಬರೋಣ. ಅಲ್ಲಿ ಯಾರನ್ನ ಇದ್ರೆ ಮಾತಾಡ್ಸ್ಕೊಬರೋಣ ನಡಿ. ಅಯ್ಯೋ ಹೊಸ ಮನೆ ಕಟ್ತಾ ಇದ್ರೆ ಅಂತ ನನಗೂ ಗೊತ್ತೈತಿ. ಅದನ್ನೇನು ನೋಡ್ದಿದ್ರಿ ಆಗಲಾಗ್ಲಾನ ಎಲ್ಲ ಮನೆ ಎಲ್ಲ ಆದ್ಮೇಲೆ ಗೃಹ ಪ್ರವೇಶಕ್ಕೆ ಕರೀತಾರಲ್ಲ, ಅವಾಗ ಹೋಗಿ ಚೆನ್ನಾಗಿ ಉಂಡು ಮನೇನು ಚೆನ್ನಾಗಿ ನೋಡ್ಕೊಂಬರೋಣ ಬಿಡು. ಅದ್ಗೆ ನೋಡ್ಕೊಂಬರಕ್ಕೆ ಹೋಗಕ್ಕೆ ನಮ್ಗೇನು ಮಾಡಕ್ಕೆ ಕೆಲಸ ಇಲ್ವಿ. ನಡಿ ಸುಮ್ಮನೆ ಮಂತಕ್ಕೆ ಹೋಗೋಣ. ಅಯ್ಯೋ ನಿನಗೆ ಗೊತ್ತಾಗಲ್ಲಮ್ಮ ಅದು ಅದಕ್ಕೆ ಮತ್ತೀಗ. ಅಲ್ಲಿ ಏನನ ವಿಷಯ ತಿಳ್ಕೊಂಡು ಕಾಳಮ್ಮರಿಗೆ ಹೇಳೋಣ. ಅವತ್ತು ನಾನೇ ಮತ್ತೀಗ ಕಾಳಮ್ಮರನ್ನ ಪುಸ್ಲಾಯಿಸಿ ಕರ್ಕೊಂಡು ಹೋಗಿದ್ದಿ ಆ ಮೇಸ್ತ್ರಿ ಹತ್ರ. ಸಾವುಕಾರ ದುಡ್ಡು ಕೊಡ್ತಾ ಇದ್ದಾರೋ ಇಲ್ವೋ ಅಂತ ಹೇಳಿ ತಿಳ್ಕೊಂಡು ಆ ದೇವಮ್ಮನ ಹತ್ರ ಜಗಳ ಆಡಂಗ್ ಮಾಡಿದ್ದು ನಾನೇನಿ. ಅಮ್ಮವ್ರು ನನ್ನ ಒಳ್ಳೆ ಕೆಲಸ ಮಾಡಿದ್ಯಾ ಕಣಿ ಸಾಕಮ್ಮ ಅಂತ ಹೊಗಳಿದ್ರು ಗೊತ್ತಾ. ಹೊಗಳಿದ್ರು. ಅಯ್ಯ ಅವರಿಬ್ಬರಿಗೂ ಜಗಳ ತಂದಿಕ್ಕಿ ನಿನಗೆ ಬರೋಲ್ಲ ಲಾಭ ಏನೇ ಸಾಕಿ. ಸುಮ್ಮನೆ ಆಮೇಲೆ ನೀನೇ ಇಂಥದ್ದೆಲ್ಲ ಕಿತಾಪತಿ ತಂದಿಕ್ಕದು ಅಂತಾನ ಆ ದೇವಮ್ಮನಿಗೋ ಅಲ್ಲ ಅವ್ರ ಮಕ್ಕಳಿಗೋ ಯಾರಿಗಾನ ಗೊತ್ತಾದ್ರೆ ಆಮೇಲೆ ದೊಡ್ಡ ಜಗಳ ಆಗುತ್ತೆ ನಿನ್ನ ಮೇಲೆ. ಅವ್ರು ನಿದ್ರಾಕೊಂಡು ಈ ಊರಾಗೆ ಜೀವನ ಮಾಡೋಕ್ಕಾಗುತ್ತೆ. ಸಾವುಕಾರಿಗೆ ಹೇಳಿದ್ರೆ ಅಷ್ಟೇನಿ ಗೋವಿಂದ. ಸುಮ್ಮನೆ ನಡಿ. ಅಯ್ಯೋ ಕದ್ರಜ್ಜಿ ಸುಮ್ಮನಿರು. ಆ ದೇವಮ್ಮಗೆ ಈ ಊರಿಗೆ ಬಂದಿ ನಾನು ಒಂದೂವರೆ ವರ್ಷ ಆಗಿರ್ಬೇಕೇನು ಅಷ್ಟೇನಿ. ಆವಮ್ಮನಿಗೆ ನಾನೇ ಕೆದ್ರಿಕೆವನ. ಹುಟ್ಟಿದಾಗಿಂದನಲ್ಲ ಮದುವೆ ಆಗಿ ಬಂದಾಗಿಂದ ನಾನು ಇಲ್ಲೇ ಇರೋದು. ಅಂದಮೇಲೆ ಆ ಅಮ್ಮಗೆ ನಾನು ಎದ್ರಕೊಳ್ಳೋಂಥ ಅವಶ್ಯಕತೆನೂ ಇಲ್ಲ, ನೀನು ಎದ್ರಕೋಬೇಡ. ನಾನಿದ್ದೀನಿ, ಅಮ್ಮೋರಿದ್ದಾರೆ ನಮ್ಮ ಕಡೆಗೆ. ನಡಿ ಸುಮ್ಮನೆ. ಅಲ್ವೇ ನಮಗೆ ಯಾರೂ ಇಲ್ಲ ನಮ್ಮ ಪರವ ಮಾತಾಡೋಕ್ಕೆ. ಸುಮ್ಮನೆ ಯಾಕೆ ಅವ್ರಿಗೂ ಜಗಳ ತಂದಿಕ್ಕಿ ಆಮೇಲೆ ತಮಾಷೆ ನೋಡಬೇಡ. ನನಗಂತೂ ಅಲ್ಲಿಗೆ ಬರೋಕ್ಕೆ ಇಷ್ಟನೇ ಇಲ್ಲಮ್ಮ. ಏನೋ ನೀನು ನನಗೊಂದಿಟ್ಟು ಆಗ್ತೀಯ ಯಾಕನ ಹುಂಬಕ್ ಸಾರು ಪಾರು ಕೊಡ್ತೀಯ ಅಂತ ನಿನ್ನ ಜೊತೆಗೆ ಬರ್ತಾ ಇದ್ದೀನಿ ಅಷ್ಟೇನೆ. ನಾನಂತೂ ಯಾತಿ ಹೇಳಕ್ಕೆ ಹೋಗಲ್ಲಮ್ಮ, ಏನಾನ ಮಾಡ್ಕೊಂಬ್ಲೇಳು. ಅವ್ರುಂಟು ಇಬ್ಬರು ಸಾವುಕಾರ ಹೆಂಡ್ತಿಯರೇನೆ. ನಮ್ಗೆ ಯಾಕೆ ಮಧ್ಯದಾಗಿ ಮೂರನೇವ್ರಿಗೆ ಹೇಳು, ಅವ್ರು ಹೆಂಗಾದ್ರೂ ಮಾಡ್ಕೊಂಬ್ಲೇಳು. ಅಯ್ಯೋ ನಿನಗೆ ಗೊತ್ತಾಗಲ್ಲ, ಇಬ್ರು ಜಗಳದಾಗೆ ಮೂರನೇವನಿಗೆ ಲಾಭ ಅಂತಾರಲ್ಲ, ಹಂಗೆ ಆ ಮೂರನೇವ್ರೆ ನಾವಾಗಬೇಕು. ನಮಗೆ ಇದ್ರಾಗಿಂದ ಲಾಭ. ನಿನಗೆ ಅರ್ಥನೇ ಆಗಲ್ಲ ಹೇಳತ್ತ. ಅದೇನು ಹೇಳ್ತಾರಲ್ಲ, ಬರೋ ಲಾಭನ ನಾವು ಬಳಸ್ಕೋಬೇಕು. ನಮಗೆ ಶಕ್ತಿಯಿಂದ ಮಾಡೋಕ್ಕಾಗ್ದಿಲ್ಲದ ಮೇಲೆ ಬುದ್ಧಿ ಉಪಯೋಗಿಸಿ ಏನನ್ನ ಮಾಡಿ ನಮ್ಮ ಕೆಲಸ ಸಾಧಿಸ್ಕೋಬೇಕು ಅನ್ಕದ್ರಜ್ಜಿ. ನಿನ್ಗೆ ಅರ್ಥ ಆಗಲ್ಲ. ವಯಸ್ಸಾಗೈತೆ, ನಿನ್ ಬುದ್ಧಿನೇ ಇಲ್ಲ ಹೇಳತ್ತ. ನನ್ನ ಜೊತೆಗೆ ಈ ದಿನ ಇದೆಯಮ್ಮ ಈ ಊರಿಗೆ ಬಂದಾಗಿಂದ ನಿಮಗೆ ಏನು ಅರ್ಥನೇ ಆಗಿಲ್ಲ ಹೋಗತ್ತ. ಹಂಗಂದ್ರೆ ಏನು ಅರ್ಥ? ಮೂರನೇವನಿಗೆ ಲಾಭ ಅಂತಂದ್ರೆ ನಮ್ಗೇನು ಲಾಭ ಬರಂಗೈತಿ? ಇಲ್ಲಿ ಹೋಗಿ ನೋಡೋದ್ರಿಂದನ ಅಮ್ಮೋರ್ಗೆ ಏನಾನ ಹೇಳೋದ್ರಿಂದನ ನಮ್ಗೇನೇ ಲಾಭ ಸಾಕಮ್ಮ? ನೀನು ಅವತ್ತು ಅದೇನೋ ಯಾಕೋ ಸಾವುಕಾರರು ದುಡ್ಡು ಕೊಡ್ತಾರೆ ಇವ್ರಿಗೆ ದೇವಮ್ಮರಿಗೆ ಮನೆ ಕಟ್ಟಕ್ಕೆ ಅಂತಾನ ಅಮ್ಮವ್ರನ್ನ ಕರ್ಕೊಂಬಂದು ಆ ಮೇಸ್ತ್ರಿಗೆ ಹತ್ರ ಕೇಳಿಸ್ಕೊಂಡು ತಿಳ್ಕೊಂಡು ಅವರಿಬ್ರು ಜಗಳ ಮಾಡಂಗೆ ಮಾಡಿದೆ. ಈಗ ನಿನಗೇನು ಬಂತು ಅದರಿಂದ ಲಾಭ? ಹೇಳು. ಅದು ಲಾಭ ಅಂದರೆ ತಕ್ಷಣ ಬರಲ್ಲ. ಹೋಗ್ತಾ ಹೋಗ್ತಾ ಬರುತ್ತೆ. ನಮ್ಗೆ ಏನಾನ ಬೇಕಾತಮ್ಮ, ಈಗ ದುಡ್ಡು ಬೇಕು, ಇಲ್ಲ ಯಾರನ ನಮ್ಮ ಮೇಲೆ ಏನೇನ ಮಾಡಿರು, ಅವಾಗ ಅಮ್ಮವ್ರ ಹತ್ರ ಹೋದ್ರೆ ಅವರು ದುಡ್ಡು ಕೊಡ್ತಾರೆ. ಯಾಕನ ಊಟ ಗೀಟ ಮಾಡಬೇಕು ಅಂತಂದ್ರೆ ಅಮ್ಮೋರೇ ಅಂತ ಹೋದ್ರೆ ಊಟನೂ ಕೊಡ್ತಾರೆ. ಹಂಗೇನೆ ನಮ್ಗೆ ಯಾರನ್ನ ತೊಂದರೆ ಕೊಟ್ರೆ ಅಮ್ಮವ್ರಿಗೆ ಹೇಳಿದ್ರೆ ಸಾವುಕಾರರಿಗೆ ಹೇಳಿ ಅವ್ರನ್ನ ಬೆಂಡೆತ್ತಿಸ್ತಾರೆ. ನಿನಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ನಡಿ ಅಲ್ಲಿಗೆ. ಅದೇನು ಲಾಭನೋ ಏನು ಕತ್ತೀಯೋ? ಸರಿ ಅಮ್ಮ ನಡಿ, ನಾನಂತ ನಿನ್ನ ಜೊತೆಗೆ ಬರ್ತೀನಿ. ನೀನೇನಾನ ಮಾಡ್ಕೆ ಏನಾನ ಹೇಳ್ಕ್ಯ ಏನೋ, ನನಗೂ ಏನು ಕೆಲಸ ಇಲ್ವಲ್ಲ ಅದಕ್ಕೆ ಬರ್ತಾ ಇದ್ದೀನಿ. ನಡಿ ಸುಮ್ಮನೆ ಹಂಗಂತ ನಡಿ, ನನಗೆಲ್ಲ ಗೊತ್ತೈತಿ ನಾನು ಏನು ಮಾಡಬೇಕು ಅಂತಾನೆ. ನನ್ನ ಜೊತೆಗಿರು ಅಷ್ಟೇನೆ, ನೀನೇನು ಹೇಳಕ್ಕೆ ಹೋಗ್ಬೇಡ, ಏನು ಮಾತಾಡೋಕ್ಕೆ ಹೋಗ್ಬೇಡ ನೀನು. ಅಯ್ಯೋ ಈ ಸಾಕಮ್ಗೆ ಯಾಕೆ ಬುದ್ಧಿಲ್ವೋ? ಅವ್ರ ಮನೆಯನ್ನ ಕಟ್ತಾರೆ, ದುಡ್ಡನ್ನ ಇಸ್ಕೊಂತಾರೆ, ಅವ್ರುಂಟು ಅವ್ರ ಗಂಡು ಉಂಟು, ನಮ್ಗೆ ಯಾಕೆ ಎಂಬುದು ಬಿಟ್ಟು ಅದೇನೋ ಲಾಭ ಮಾಡ್ಕೊಂತಾಳೋ, ಅದು ಏನು ಲಾಭ ಮಾಡ್ಕೊಂತಾಳೋ ಏನು ಕತ್ತೀವು, ಅಮ್ಮವ್ರು ಇವಳಿಗೆ ಅದೇನು ಕೊಡ್ತಾರೋ ಇದನ್ನೆಲ್ಲನ ಅವ್ರಿಗೆ ಹೇಳೋದ್ರಿಂದನ. ಅಯ್ಯೋ ಯಾಕಂದ್ರೆ ಜಲ್ಲೆ ನಿಂತ್ಕೊಂಡೆ ಬಾ. ಯಾಕೆ? ಸರಿ ಸರಿ ನಡಿ ನಡಿ ಬರ್ತೀನಿ. ಅಯ್ಯೋ ನನಗಂತೂ ಏನಪ್ಪ ಮಂಗಾಗುತ್ತೆ. ಅವರಿಬ್ಬರು ಜಗಳದಾಗ ನಾವು ಹೋಗಿ ಆಮೇಲೆ ನಾ ಸಿಗಾಕೊಂಡು ಯಾಕೆ ಬೇಕು ಅಂತ ಅನ್ಸುತ್ತೆ. ಈ ಸಾಕಮ್ಗೆ ಯಾಕೆ ಬುದ್ಧಿಲ್ವೋ ಏನು ಕತ್ತೀವಿ. ಸುಮ್ಮನೆ ಲಾಭ ಮಾಡ್ಕೊಂತೀನಿ ಅಂತ ಹೋಗಿ ಹಳ್ಳಕ್ಕೆ ಬಿದ್ದರೆ ಬೀಳ್ತಾಳೆ, ಹೇಳೋಕ್ಕಾಗಲ್ಲ. ನಾನೊಂದಿಟ್ಟು ಹುಷಾರಾಗಿರ್ಬೇಕು. ನನಗೆ ಯಾಕೆ ಬೇಕು? ಏನಪ್ಪ ಎಲ್ಲ ಕಬ್ಬಣ ಎಲ್ಲ ನಂಗೆ ಕಟ್ಟಿದ್ದೆಲ್ಲ ಆಯಿತಾ? ನಾಳೆಗೆ ಮೋಳ್ ಪೂಜೆ ಮಾಡಿ ಎಲ್ಲ ಕಾಂಕ್ರೀಟ್ ಎಳಿಬೋದು ತಾನೆ? ಹ್ಞೂ ಅಣ್ಣ, ಎಲ್ಲ ಕಬ್ಬಣ ಕಟ್ಟಿದ್ದಾಯ್ತು. ನಾಳೆ ಪೂಜೆ ಮಾಡಿಬಿಟ್ಟು ಎಳೆದ್ಬಿಡೋಣ ಹೇಳ್ರಿ ಮೋಲ್ಡ.
ಸರಿ ಸರಿ ಆಯಿತು. ಎಲ್ಲ ಕೊಂಕಣಿ ಗಿಂಕಣಿ ಎಲ್ಲೆಲ್ಲಿ ಬೇಕಲ್ಲ ಎಲ್ಲನ ಹಾಕಿದ್ಯಾ ತಾನೇ? ಹಾಂ ಯಾತ ನಾನು ಜೋಕಾಲಿ ಪಾಕಾಲಿ ಹುಡುಗರಿಗೆ ಜೋಲಿಪಾಲಿ ಹಾಕಕ್ಕೂ ಎಲ್ಲ ಬಿಟ್ಟಿದ್ಯಾ ಮೇಲೆಲ್ಲನ? ಹಾಂ ಹ್ಞೂ ಅಣ್ಣ, ಎಲ್ಲ ಹಾಕಿದ್ದೀನಿ. ನೀ ಒಂದ್ಸಲ ನೋಡಿಬಿಡ್ರಿ. ಹಾಂ ಸರಿ ಸರಿ ಆಯಿತು. ಎಲ್ಲ ನಾನೊಂದ್ಸಲ ಆಮೇಲೆ ನೋಡ್ತೀನಿ. ನಾಳೆಗೆ ಮೋಲ್ಡ ಪೂಜೆ ಮಾಡೋಕ್ಕೆ ಹೇಳ್ಬಿಡ್ತೀನಿ ಅವ್ರಿಗೆ. ಸಾವ್ಕಾರರು ಅವ್ರ ದೇವಮ್ಮವ್ರಿಗೆ ಪೂಜೆ ಮಾಡಿದ ತಕ್ಷಣ ಎಲ್ಲ ಕಾಂಕ್ರೀಟ ಎಳ್ದ್ಬಿಡೋಣ ನಾಳೆಗೆ. ಹಾಂ ಎಲ್ಲ ಹುಡುಗರನ್ನೆಲ್ಲ ಕರ್ಕೊಂಬಂದ್ಬಿಡು, ಸಿಮೆಂಟ್ ಕಲ್ಸರ್ನು ಜಲ್ಲಿ ಹಾಕರ್ನು ಎಲ್ಲನ. ಹಾಂ ಹಾಂ ಸರಿ ಅಣ್ಣ ಆಯಿತು. ನಾಳೆಗೆ ಪೂಜೆ ಮಾಡಿಬಿಟ್ಟು ಮೋಲ್ಡ್ ಎಳೆದ್ಬಿಡೋಣ ಹೇಳ್ರಿ. ಹಾಂ ಇನ್ನೇನು ತಲೆ ಕೆಡ್ಸ್ಕೊಂಬಕ್ಕೋಗ್ಬೇಡ್ರಿ. ಕಬ್ಬಣ ಎಲ್ಲ ಹಾಕಿದ್ದಾಗೈತೆ, ಎಲ್ಲ ಕಡೆನೂ ಕೊಂಕಣಿ ಗಿಂಕಣಿ ಎಲ್ಲಿ ಬೇಕಾ ಅಲ್ಲೆಲ್ಲ ಹಾಕಿದ್ವು ಆಗೈತೆ. ಸರಿ ನಾನು ಇನ್ನು ಹೋಗ್ಲೇ ಅಣ್ಣ? ಹಾಂ ಸರಿ ಆಯಿತು, ಇರು ಹೋಗಿವಂತೆ, ನಾನು ಬರ್ತೀನಿ. ನಮಸ್ಕಾರ ಮೇಸ್ತ್ರಿ ಅಣ್ಣಂಗೆ. ಓ ಏನು ಸಾಕಮ್ಮರೆ, ಏನು ಈ ಕಡೆ ಬಂದಿದ್ದು? ಹಾಂ ಏನು ಸಮಾಚಾರ? ಏನೂ ಇಲ್ಲ, ಸುಮ್ಮನೆ ಬಂದ್ವಿ. ಹೆಂಗ್ ನಡೀತಾ ಇದೆ ಕೆಲಸ ಏನು ಎತ್ತ ಅಂತ ನೋಡೋಣ ಅಂತ. ನಮ್ಗಂತೂ ಇಂಥ ಹೊಸ ಮನೆ ಕಟ್ಟೋ ಅಂತ ಭಾಗ್ಯ ಇಲ್ಲ. ಕಟ್ಟೋನಾದ್ರೂ ನೋಡಿ ಖುಷಿ ಪಡೋಣ ಅಂತ ಬಂದ್ವಿ ಕಣಣ, ಅಷ್ಟೇನೆ. ನಾನು ಕದ್ರಜ್ಜಿನು. ಏನು ಮಾಡ್ತಾ ಇದ್ದೀರಾ ಇವಾಗ? ಏನೂ ಇಲ್ಲಮ್ಮ, ಕಬ್ಬಣ ಮೇಲ್ಗೆ ಮೋಲ್ಡ್ ಹಾಕ್ಬೇಕಲ್ಲ, ಕಬ್ಬಣ ಕಟ್ತಾ ಇದ್ರು. ಆಯಿತು, ನಾಳೆಗೆ ಎಲ್ಲ ಪೂಜೆ ಗೀಜೆ ಮಾಡಿ ಮೋಲ್ಡ್ ಹಾಕ್ಬಿಡ್ಬೇಕು. ಕಾಂಕ್ರೀಟ್ ಕಲಸಿ ಹಾಕಬೇಕು ಅಂತ ಮಾತಾಡ್ತಿದ್ವಿ ನಾನು ಇವನು. ಹಾಂ ಹೌದಾ, ನಾಳಿಕನ ಪೂಜೆ? ಪೂಜೆ ಯಾರು ಮಾಡೋದು? ಇನ್ಯಾರು ಮಾಡ್ತಾರೆ? ಮನೆ ಕಟ್ಟೋರು ಯಾರು? ಓನರ್ ಮನೆ ಕಟ್ಟಿಸ್ತಾ ಇದ್ದಾರೆ, ಅವರೇ ಮಾಡೋದು. ಹೌದಾ, ಯಾರು ದೇವಮ್ಮರೇ ಮಾಡ್ತಾರಲ್ವಾ, ಅವ್ರದ್ದೇ ಅಲ್ವಾ ಮನೆ? ಮಾಡಲಿ ಮಾಡಲಿ. ಅಣ್ಣ, ಈ ಮನೆ ಕಟ್ಟಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತಣ್ಣ? ಒಟ್ಟು ಪಾಯದಿಂದ ಹಿಡ್ದು ಬೀಗ ಹಾಕೋ ತನಕನ ಎಷ್ಟು ಖರ್ಚಾಗ್ಬೋದು? ಹಾಂ ಯಾಕಮ್ಮ ನಿನಗೆ ಅದನ್ನೆಲ್ಲ ತಿಳ್ಕೊಂಡು ಏನಾಗಬೇಕಾಗೈತೆ ಸಾಕಮ್ಮ? ಹಾಂ ಇಷ್ಟಾದರೂ ಖರ್ಚಾಗ್ಲಿಳು. ಒಟ್ಟಿನಲ್ಲಿ ಅವ್ರು ಖರ್ಚು ಮಾಡೋರು ಉಂಟು, ನಾವು ಕಟ್ಕೊಡ್ತಾ ಇದ್ದೀವಿ ಅಷ್ಟೇನೆ. ಅದನ್ನು ತಿಳ್ಕೊಂಡು ನಿನಗೆ ಏನಾಗಬೇಕಾಗೈತೆ? ನೀನೇನು ಮನೆ ಕಟ್ಟಿಸ್ತೀಯೇನು? ಹಾಂ ಅದೇ ಅಪ್ಪ, ನಾನು ಅದನ್ನೇ ಕಾರಣ ಹೇಳ್ತಾ ಇದ್ದೀನಿ. ನಿನಗೆ ಯಾಕೆ ಬೇಕು ಕಂಡರ ಮನೆ ಸುದ್ದಿ ಅಂತಾನ? ಹಂಗಂದ್ರು ನಾನು ಕರ್ಕೊಂಬಂದೇಳೆ. ಸಾಕಮ್ಮ ಬಾತ್ಲಾಗ ಹೋಗೋಣ, ಎಷ್ಟು ಹಣ ಖರ್ಚಾಗ್ಲೇಳು. ನೀನೇನು ಕೊಡಂಗ ಇದೆಯಾ? ನಿನ್ನೆ ನಾನು ಕೇಳವ್ರ ಮನೆ ಕಟ್ಟಕ್ಕೆ ದುಡ್ಡಿಲ್ಲ ಕೊಡಪ್ಪ ಕೊಡಮ್ಮ ಅಂತಾನ. ಅದೇ ಅಮ್ಮರ ಏನಾರ ಬಂದು ಕೇಳಿದ್ರಾ? ಕೇಳಿಲ್ಲ ತಾನೆ, ಸುಮ್ಮನೆ ಬಾ. ಅಯ್ಯೋ ಕದ್ರಜ್ಜಿ, ನಿನಗೆ ಗೊತ್ತಾಗಲ್ಲ, ನಾನಲ್ಲೇ ಹೇಳಿದ್ದೀನಿ ತಾನೆ. ಯಾಕೆ ನಾನು ಇದೆಲ್ಲ ತಿಳ್ಕೊಂತೀನಿ ಏನು ಎತ್ತ ಅಂತಾನ ಸುಮ್ಮನೆ ತಿರ್ಗಾ ಮಾತಾಡ್ತೀಯ ನೀನು. ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕ, ನಾವೇನು ಮಾತಾಡ್ತೀವಿ ಅಂತ ಕೇಳಿಸ್ಕೆ. ನೀನು ಮಧ್ಯದಾಗೆ ಮಾತಾಡಕ್ಕೆ ಹೋಗ್ಬೇಡ. ನಿನ್ಗೇನು ಗೊತ್ತಾಗಲ್ಲ ಅಂತ, ಈ ವಯಸ್ಸಾಗಿರೋದು ಒಂದೇನು. ಸುಮ್ಮನೆ ನಿಂತ್ಕ. ಯಾವಾಗ ಏನು ಮಾತಾಡಬೇಕು ಅಂತಲೂ ಗೊತ್ತಾಗಲ್ಲ ನಿನಗೆ. ಹಂಗಲ್ವೇ, ಅಯ್ಯಪ್ಪನ ಇವಾಗ ಕೇಳಿರಿ, ಅಯ್ಯಪ್ಪ ದೇವಮ್ಮರಿ ಪಾವಮ್ಮರಿಗೆ ಹೇಳ್ತಾನೆ. ಆಮೇಲೆ ನಿನ್ನ ಮೇಲೆ ಜಗಳಕ್ಕೆ ಬಂದು ಗಿಂದಾಳು. ಮೊದಲೇ ಅಯ್ಯಮ್ಮನೂ ಉಗುರು ಬಾಯಿ ಮಾಡ್ತಾಳೆ ಅಂತ ನೀನೇ ಹೇಳ್ದೆ ಅವತ್ತು. ಕಾಳಮ್ಮನ ಮೇಲೆ ಉಗುರು ಬಾಯಿ ಮಾಡಿದ್ಲು, ಆಸ್ತಿ ಭಾಗ ತೆಗಿಸ್ತೀನಿ ಅಂತ ಹೇಳಿದೆ. ತೆಗಿಸ್ತೀನಿ ಅಂತ ಹೇಳಿದ್ಲು ಅಯ್ಯಮ್ಮ ಅಂತ ಹೇಳ್ದಲ್ಲಿ ಅದಕ್ಕೇನೆ. ಆಮೇಲೆ ನೀನು ತಗೊಳಾಕೊಂಡಿಯಾ ಇಲ್ಲದ್ದೆಲ್ಲ ಕೇಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ. ನೀನು ಹಂಗನ ಮಾಡ್ಕೆ, ನನಗೇನಂತೆ ಬಿಡು. ಯಾಕೆ ಹೇಳ್ತಾನೆ? ಹೇಳ್ಕೊಂಬ್ಲಿ ಬಿಡು, ಅದರಿಂದ ನಮಗೇನು ತೊಂದರೆ ಆಗಲ್ಲ. ಏನೋ ನಾವು ಸುಮ್ಮನೆ ಕೇಳಿದ್ವಮ್ಮ. ಒಂದು ನಮ್ಗೊಂದು ಕುತೂಹಲ, ನಮ್ಗೆಂದೂ ನೋಡಿಲ್ವ ಅಲ್ವಾ ಬಸ್ ಮನೆ ಕಟ್ಟದ, ಎಷ್ಟು ಖರ್ಚಾಗುತ್ತೇನೋ ಏನೋ. ನಮಗೂ ಯಾವಾಗನ ಮುಂದೆ ಏನಾನ ದುಡ್ಡಾದಾಗ ಕಟ್ಟಿಸ್ಬೇಕು ಅಂದಾಗ ಉಪಯೋಗಕ್ಕೆ ಬರುತ್ತೆ ಅಂತ ಕೇಳ್ಕೊಂಡ್ವಮ್ಮ ಅಷ್ಟೇನೆ. ಹಂಗ ಅಂತ ಹೇಳಿರ ಆತು. ನೀನು ಯಾಕೆ ಇಂಥವಕ್ಕೆಲ್ಲ ಎದ್ರಿಕೆಂತಿಕ್ಕದ್ರಾಗೆ ಸುಮ್ಮನೆ ನಿಂತ್ಕ, ಮಧ್ಯದಾಗ ಮಾತಾಡ್ಬೇಡ. ನಾನು ಏನೋ ತಿಳ್ಕೊಂತೀನಿ. ಏನು ಮಾಡ್ಕೊಂತೀಯೋ ತಿಳ್ಕ, ಅದೇನು ತಿಳ್ಕೊಂಡು ಏನು ಉಪ್ಪು ಖಾರ ಹಾಕಿ ನೆಕ್ತೀಯೋ ಏನು ಸುಡ್ಗಾಡು. ಸರಿ ಸರಿ ಸುಮ್ಮನೆ ನಿಂತ್ಕ. ಏನು ಸಾಕಮ್ಮ ನಿಂದು? ಏನು ನಿಮ್ಮಿಬ್ರದ್ದು ಏನು ಬೇಕು? ಹಾಂ ನೀವೇನು ಮನೆ ಕಟ್ಸಂಗಿದ್ದೀರಾ ಮಾಡಂಗಿದ್ದೀರಾ? ಎಷ್ಟು ಖರ್ಚಾಗುತ್ತೆ ಎಲ್ಲನ ಕೊನೆಗೆ ಗೊತ್ತಾಗುತ್ತೆ. ಮನೆ ಎಲ್ಲ ಆದಮೇಲೆ ಈಗ ಹೇಳೋಕ್ಕಾಗಲ್ಲ ಎಷ್ಟು ಖರ್ಚಾಗುತ್ತೆ ಅಂತಾನೆ. ನಾಳೆಗೆ ಮೋಲ್ಡ್ ಹಾಕ್ತಾರೆ, ಪೂಜೆ ಮಾಡೋಕ್ಕೆ ಬಂದುಬಿಡ್ರಿ. ಹಂಗಲ್ಲಣ್ಣ, ಅದು ಎಷ್ಟು ಖರ್ಚಾಗುತ್ತೆ? ಇವ್ರದ್ದು ಎಷ್ಟು ದುಡ್ಡು ಇಕ್ಕೊಂಡವ್ರೆ ದೇವಮ್ಮರು, ಮಿಕ್ಕಿರೋ ದುಡ್ಡು ಹೆಂಗೆ ಇಸ್ಕೊಂತಾರೆ, ಎಲ್ಲಿ ಇಸ್ಕೊಂತಾರೆ, ಸಾಲಗಿಲ್ಲ ಮಾಡ್ಯವ್ರ ಏನು ಎತ್ತ ಅಂತ ನಾನು ಏನಾನ ಹೇಳ್ತೀನೋ ನಿನಗೆ ಗೊತ್ತಿರುತ್ತೆ ಅಂತ ಬಂದೆ ಅಷ್ಟೇನೆ. ನಾವು ಸಾಲಗಿಲ್ಲ ಮಾಡ್ಬೇಕಂದ್ರೆ ಮಾಡೋಣ, ಮನೆ ಪನೆ ಕಟ್ಟಬೇಕಾದ್ರೆ ಅವ್ರು ಹೆಂಗೆ ಇಸ್ಕೊಂಡವ್ರೆ, ಯಾರ್ತ ಇಸ್ಕೊಂತಾರೆ ಅಂತಾನ. ನಾವು ಹೆಂಗ್ ಮನೆ ಕಟ್ತೀವಿ, ಯಾರ್ತಾಗ ಎಷ್ಟು ಇಸ್ಕೊಂತೀವಿ ದುಡ್ಡ ಅನ್ನೋದೆಲ್ಲನ ಅವಣ್ಣ ಇನ್ನೇನೆ ಕೇಳ್ತೀಯ ಸಾಕಮ್ಮ? ಬಾ ನನ್ ತಕ್ಕಿ ಸರಿಯಾಗೆ ಹೇಳ್ತೀನಿ. ನಾವೇ ಎಲ್ಲಿ ಸಾಲ ತತ್ತೀವಿ, ಹೆಂಗ್ ಮಾಡ್ತೀವಿ, ಯಾರು ಕೊಡ್ತಾರೆ ನಮಗೆ ದುಡ್ಡ ಅಂತನ ಎಲ್ಲನ ನಾನೇನೆ ಕುಂಡಿಸ್ಕೊಂಡು ಹೇಳ್ತೀನಿ. ಬಾ. ಇಲ್ಲಿ ಯಾಕೆ ಬಂದು ಕಿತಾಪತಿ ತಂದಿಕ್ತಾ ಇದೆಯೇ? ಸಾಕಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.